ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಡೇ ವ್ಲಾಗ್ನ ಎಂಡ್ ಮಾಡಿದೆ. ಈಗ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಬ್ಬದ ದಿನನೇ ಈ ವ್ಲಾಗಲ್ಲೂ ಕೂಡ ವಿಶ್ ಮಾಡ್ತೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನಕ್ಕೆ ಒಂದಿಂದಲೇ ಎರಡೆರಡು ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾಳೆ ಡ್ಯೂಟಿಗೆ ಹೋದಾಗ ನನಗೆ 10 to 4 ಡ್ಯೂಟಿ ಇರೋದ್ರಿಂದ ಶೂಟ್ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ನಾಡಿದ್ದು ಅಂದರೆ ಇವತ್ತು ಯಾವ ವಾರನಪ್ಪ, ಇವತ್ತು ಯಾವ ವಾರ, ವಾರನೇ ಮರ್ತ್ಕೊಂಡಿದ್ದೀನಿ ಗೈಸ್. ಗುರುವಾರ. ಸೊ ಗುರುವಾರ, ಇವತ್ತು ಶುಕ್ರವಾರ ಹಾಕ್ತೀನಿ. ಶನಿವಾರ ಹಾಕೋಕ್ಕೆ ಶುಕ್ರವಾರ ಫುಲ್ ಕಂಪ್ಲೀಟಾಗಿ ಶೂಟ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಗುರುವಾರ ಈವ್ನಿಂಗಿಂದನೇ ಸ್ಟಾರ್ಟ್ ಮಾಡಿದರೆ ಗುರುವಾರ ಈವ್ನಿಂಗ್ದು ಶುಕ್ರವಾರದ್ದು ಎಲ್ಲ ಸೇರಿಸಿ ಶನಿವಾರ ಹಾಕೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಎಲ್ಲ ನಂತರ ಪ್ಲ್ಯಾನ್ ಉಪಯೋಗಿಸಿ ಗೈಸ್. ಒಂದಿನಕ್ಕೆ 2 ವ್ಲಾಗ 3 ವ್ಲಾಗ್ ಶೂಟ್ ಮಾಡ್ಕೊಳ್ಳಿ. ಡೈಲಿ ಒಂದೊಂದು ಅಪ್ಡೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ನೋಡಿದ್ರಲ್ಲ ನನ್ನ ಹಳೇ ವ್ಲಾಗ್, ಹಿಂದಿನ ವ್ಲಾಗಲ್ಲಿ ನೋಡ್ಕೊ ಬಂದಿದ್ದೀರಾ. ಎಲ್ಲ ಹೋಗಿದೆ ಮುಂಡೂರಲ್ಲಿ. ನನ್ನ ತಂಗಿ ಮದುವೆ ಆಗಿ ಹೋಗ್ತಾ ಇರೋ ಮನೆಯಲ್ಲಿ, ನನ್ನ ತಂಗಿ ಮನೆಯಲ್ಲಿ, ನನ್ನ ಮನೆಯಲ್ಲಿ ಎಲ್ಲ ಬೀರಿಸಿ ಬಂದು ಫೈನಲಿ ನನ್ನ ಆಸೆ ಈಡೇರ್ತು. ಖುಷಿ ಆಯಿತು. ಸೊ ಇವಾಗ ನಾನು ಟೀ ಇಡ್ತಾ ಇದ್ದೀನಿ. ಬಂದು ಡ್ರೆಸ್ ಚೇಂಜ್ ಮಾಡಿ, ಕೃತು ಡ್ರೆಸ್ ಚೇಂಜ್ ಮಾಡಿ ಅವ್ಳಿಗೆಲ್ಲ ತೆಗೆದು ಜ್ಯುವೆಲರ್ಸ್ ಎಲ್ಲ ತೆಗೆದು, ಅವ್ಳು ಕೃತು ಹಾಕಿದ್ದೆಲ್ಲ ಫುಲ್ ಗೋಲ್ಡೇನೆ. ನಾನು ಸರ ಹಾಕಿದ್ದೆಲ್ಲ ಅದು ಗೋಲ್ಡ್ ಸರ, ವ್ಯಾಕ್ಸ್ ಗೋಲ್ಡ್ ಗುಂಡದು. ನಾನು ಅದು ಹಾಕೇ ಇರಲಿಲ್ಲ ಗೈಸ್. ಅದನ್ನು ಮಾಡಿಸಿ ಹತ್ತತ್ರ 5 ರಿಂದ 6 ತಿಂಗಳಾಯ್ತೇನೋ ಮೋಸ್ಟ್ಲಿ. ನಾನು ಅದೊಂದು ದಿನನೂ ಹಾಕಿರಲಿಲ್ಲ. ಕೃತುಗೆ ಹಾಕಿದ್ದೆ ಆಯ್ತು ಪೂಜೆ ಟೈಮಲ್ಲಿ, ಅವ್ರ ಅಪ್ಪನ ಪೂಜೆ ಮಾಡೋಕೆ ಹೋದಾಗ. ಅದು ಬಿಟ್ಟರೆ ನಾನು ಹಾಕಿರಲಿಲ್ಲ. ಇವತ್ತು ಹಾಕ್ಕೊಂಡೆ. ನಾನು ಹೊಸ ಸರ, ನನ್ನ ನೆಕ್ಲೆಸಲ್ಲಿ ಸರ ಮಾಡಿಸ್ಕೊ ಬಂದಿದ್ದಲ್ಲ, ಮುತ್ತಿನ ಸರ ಥರ, ಅದು ಹಾಕಿದ್ದು. ಆ್ಯಂಡ್ ಇನ್ನೊಂದು ಹಾಕಿದ್ನಲ್ಲ, ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಏನು ಎತ್ತ ಅಂತೇಳಿ. ಸೊ ಕೃತು ಹಾಕಿದ್ದೆಲ್ಲ ಸರ, ಇಯರಿಂಗ್ಸ್ ಎಲ್ಲ ಗೋಲ್ಡೇನೆ. ಸೊ ನಾನು ಹಾಕ್ಕೊಂಡಿರಲಿಲ್ಲ. ಫಸ್ಟ್ ಅವಳಿಗೆ ಹಾಕಬೇಕು ಅಂತ ಹೇಳಿ ಹಾಕಿದ್ದೆ. ಇವಾಗ ಟೀ ಇಡ್ತಾ ಇದ್ದೀನಿ. ಹಾಗೆ ಬರಬೇಕಾದ್ರೆ ಅಪ್ಪಾಜಿ ಟೀ ಕುಡಿತು. ಕೃತುಂಗೆ ಕಬ್ಬಿನ ಜ್ಯೂಸು, ನನಗೆ ಮಸಾಲೆ ಪುರಿ ತಿಂದೆ. ಅಲ್ಲೇ ಸಾಲಿಗ್ರಾಮದಲ್ಲಿ ಆ ವಿಡಿಯೋ ಎಂಡ್ ಮಾಡಿದೆ, ಬಿಕಾಸ್ ಲೆಂತ್ ಜಾಸ್ತಿ ಇತ್ತು ಅಂತ ಹೇಳಿ. ಈಗ ಮನೆಗೆ ಮೀನು ತಂದಿದ್ದೀವಿ. ಅಲ್ಲಿ ಕ್ಲೀನ್ ಮಾಡಿಸೈತೆ ಅಪ್ಪಾಜಿ, ಬಟ್ ಅವ್ರು ನೀಟಾಗಿ ಕ್ಲೀನ್ ಮಾಡಿರಲ್ಲ. ಅದಕ್ಕೆ ಅಮ್ಮನೂ ಕ್ಲೀನ್ ಮಾಡ್ತಾಯಿದ್ದೆ. ನಾನು ಇವಾಗ ಹೋಗಿ ಅವ್ರಿಗೆ ಟೀ ಕೊಟ್ಬಿಟ್ಟು ಅಮ್ಮಂಗೆ ಸಾಂಬಾರಿಗೆ ಏನೇನು ಹಚ್ಚೋಕ್ಕೆ ಬೇಕು ಅದನ್ನೆಲ್ಲ ಹೆಲ್ಪ್ ಮಾಡಿಕೊಡ್ತೀನಿ. 2.5 kg ಇದೆಯಂತೆ ಒಂದೇ ಮೀನು. ಇದು 2.5 kg ಇರೋದು. 2.5 kgಯಿಂದ 500 ರೂಪಾಯಿ ಆಯಿತು ಅಂತ ಹೇಳ್ತು ನಮ್ಮ ಅಪ್ಪಾಜಿ. ನಮ್ಮಮ್ಮ ಫುಲ್ ಮಂಡಿ ನೋವು ಅಂತೈತೆ. ಮಸಾಲೆಗೆಲ್ಲ ಹಾಕೊಳ್ಳೋಣ ಅಂತ ಹೇಳಿ ಬಂದೆ. ಅಮ್ಮ ಏನು ಮಾಡ್ತೈತೆ ಬನ್ನಿ ನೋಡೋಣ. ಕೃತು ನೋಡಿ, ಕೂದಲು ಹಿಂಗೆ ಬಿಟ್ಕೊಂಡೋಳು. ಏನದು ಕಬ್ಬಿನ ಜ್ಯೂಸ್ ಕುಡಿದ್ಲಲ್ಲ, ಅದು ಪೈಪು. ಇದು ಎಡೆ ಹೆಣ್ದಿದ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಕೂದಲೊಳೆ ಹಿಂಗಾಗದೆ. ನೀ ಬಾ ಬೇಗ. ನಮ್ಮಮ್ಮ ಸಾಂಬಾರು ಸೊಪ್ಪೆಲ್ಲನೂ ಸೋಸ್ತೈತೆ ಗೈಸ್. ನಮಗೆ ಬರಬೇಕಾದ್ರೆ ಹಸಿ ಚಿಲ್ಕವ್ರೆ ಕಾಳು, ಹಾಗೆ ಮತ್ತು ಅಮ್ಮ ಅದ್ರದ್ದು ಏನಮ್ಮ, ಅದು ಕಾಯಿ ಏನಮ್ಮ ನಾವು ತಂದಿದ್ದೀವಲ್ಲ, ಅದ್ರ ಹೆಸ್ರು ಹಾಂ ಚೊಟ್ಟಿಗೆ ಹೆಸ್ರಿಲ್ವಾ? ಅದನ್ನು ಕೊಟ್ಟು ಕಳಿಸಿದ್ರು ನಮಗೆ. ಅವ್ರ ತೋಟದಲ್ಲೇ ಬೆಳೆದಿರೋದಂತೆ, ಕವರ್ಗೆ ಹಾಕಿ ಕೊಟ್ಟಿದ್ರು. ಫ್ರೆಂಡ್ಸ್, ಫಸ್ಟು ಅಡುಗೆ ಮನೇಲಿ ಕಟ್ ಮಾಡ್ಕೋತಾ ಇದ್ದೆ. ಯಾಕೋ ಕಾಲೆಲ್ಲ ನೋವ್ತೈತೆ ಅಂತ ಫೀಲ್ ಆಯಿತಾ. ಅಮ್ಮ ಸಾಂಬಾರು ಸೊಪ್ಪು ಕ್ಲೀನ್ ಮಾಡ್ತಾ ಇತ್ತಲ್ಲ, ಸರಿ ಅಂದ್ಬಿಟ್ಟು ಎಲ್ಲನೂ ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ, ಶುಂಠಿ ಎಲ್ಲನೂ ಹಾಲಿಗೆ ಎತ್ಕೊಬಂದು, ಕೃತನೂ ಹಾಲಲ್ಲೇ ಇದ್ದು ಕಟ್ ಮಾಡ್ತಾ ಇದ್ದೆ. ಮೀನು ಸಾರು ನನಗೇನು ಅಷ್ಟು ಇಷ್ಟ ಇಲ್ಲ ಗೈಸ್. 1 ಟೈಮ್ ತಿಂತೀನಿ, 1 ಪೀಸ್ ತಿಂದರೆ ಹೆಚ್ಚು. ಬಟ್ ಇವಾಗ ಏನು ಮಾಡಿದೆ ಗೊತ್ತಾ, ಮೀನು ಸಾರಲ್ಲಿ ತಿನ್ನಲೇ ಇಲ್ಲ ಗೈಸ್ ನಾನು. ನನಗೆ ಟಯರ್ಡ್ ಆಗಿತ್ತಿಲ್ಲ ಅಂದರೆ ನಿಜವಾಗ್ಲೂ ಕಬಾಬ್ ಮಾಡ್ಕೊಬಿಟ್ಟಿವೆ. ಆ್ಯಂಡ್ ನಿಮಗೆಲ್ಲ ಅನ್ನಿಸ್ಬೋದು ಹಬ್ಬದ ದಿನ ಮೀನೆಲ್ಲ ಮಾಡ್ತಾರೆ ಅಂತ ಹೇಳಿ. ನಮ್ಮೂರಲ್ಲಿ ಹಬ್ಬದ ದಿನ ಮರಿನೇ ಹೊಡಿತಾರೆ. ನಾವು ಮಟನ್ ಏನೂ ತೊಗೊಂಡಿರಲಿಲ್ಲ. ಹಾಗಾಗಿ ಆನ್ ದ ವೇ ಬರಬೇಕಾದ್ರೆ ಸಾಲಿಗ್ರಾಮದಲ್ಲಿ 500 ರೂಪೀಸ್ಗೆ 2 kg ಅಥವಾ 2.5 kg ಅಂತ ಏನೋ ಅಂತು ಮೀನು ತೊಗೊಬಂದು. ಯಾಕಂದರೆ ವೀಕ್ಲಿ ಚಿಕನ್ ಮಾಡ್ಕೊತಲೇ ಇರ್ತೀವಲ್ವ, ಹಾಗಾಗಿ ಚೇಂಜ್ ಇರಲಿ ಅಂತ ಹೇಳಿ ಮೀನು ತೊಗೊಬಂದು. ನಾನು ರಾಜಿನ ಥರ ಟೋಪಿ ಮಾಡ್ಕೊತಿದ್ದೆ. ಅದರದ್ದು ಸಾಕಾ? ಅಮ್ಮ ಮುಂಚೆನೇ ಈ ಥರ ಹುಣಸೆ ಹಣ್ಣು ನೆನೆ ಹಾಕಿತ್ತು. ನಾವು ಸಾಲಿಗ್ರಾಮದಲ್ಲಿದ್ದ ಕಾಲ್ ಮಾಡಿದಾಗ ಆ ಹುಣಸೆ ಹಣ್ಣು ಹುಳಿನ ಡೈರೆಕ್ಟು ಅದರೊಳಗಡೆ ಹಾಕ್ಕೊಂಡೈತೆ. ಎಣ್ಣೆ ಸಾಸಿವೆ ಏನೂ ಹಾಕ್ಕೊಳ್ಳೋದಿಲ್ಲ. ಹುಣಸೆ ಹಣ್ಣು ಹುಳಿ ಜೊತೆಗೆ ಇಲ್ಲಿ ಮಸಾಲೆ ರುಬ್ಬಿದ್ನಲ್ವ ಅದನ್ನು ಹಾಕೋತೈತೆ. ಹಾಕ್ಕೊಂಡು ಅದು ಚೆನ್ನಾಗಿ
ಮಳ್ಳದ್ಮೇಲೆ ಉಪ್ಪು ಹಾಕ್ಕೋಬೇಕು ಮತ್ತು ಚೆನ್ನಾಗಿ ಮಳ್ಳಿ ಉಪ್ಪು ಖಾರ ಸರಿ ಇದೆ ಅಂತ ನೋಡ್ಕೊಂಡ ತಕ್ಷಣ ಸಾರಿಗೆ ಮೀನು ಹಾಕಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಬಿಟ್ರೆ ಸಾಕು. ಯಾಕಂದರೆ ಮೀನು ಬೇಗ ಬೆಂದೋಗ್ಬಿಡುತ್ತೆ. ಸಾಂಬಾರು ಚೆನ್ನಾಗಿ ಕುದ್ದ ಮೇಲೆ ಲಾಸ್ಟ್ ಮೀನು ಹಾಕಬೇಕು. ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಬಟ್ ನಾನು ಒನ್ ಟೈಮ್ ತಿಂದರೆ ಜಾಸ್ತಿ ಸಾಂಬಾರಲ್ಲಿ ತಿನ್ನಲ್ಲ. ಸೊ ನನಗೆ ಫ್ರೈ ಇಷ್ಟ. ಹಾಗೆ ಮುದ್ದೆಗೂ ಕೂಡ ಇಟ್ಟಿದ್ದೀನಿ, ಮುದ್ದೆ ಮಾಡಬೇಕಿವಾಗ. ನನ್ನ ಮಗಳು ಮುಂಚೆ ಹೇಳಿದ ಮಾತೆಲ್ಲ ಕೇಳೋಳು ಗೈಸ್. ಬಾರೆ ವೀಡಿಯೋ ಮಾಡಿಕೊಡೆ ಅಂದರೆ ಎಲ್ಲ ಬಂದು ವೀಡಿಯೋ ಮಾಡ್ಕೊಳ್ಳೋಳು. ಈಗ ಬತ್ತಾ ದೊಡ್ಡವಳಾಗ್ತಾ ಹೇಳೋ ಮಾತನ್ನೇ ಕೇಳ್ತಾ ಇಲ್ಲ, ಫುಲ್ ತುಂಟಿ ಆಗ್ಬಿಟ್ಟಿದ್ದಾಳೆ. ಕರೆದೆ ಬಾ ಒಂಚೂರು ವೀಡಿಯೋ ಮಾಡಿಕೊಡು, ಟ್ರೈಪೋರ್ಡ್ ಚೆನ್ನಾಗಿಲ್ಲ ಅಂತ. ನಾನು ಬರಲ್ಲ ಹೋಗಮ್ಮ, ಡ್ರಾಯಿಂಗ್ ಮಾಡಬೇಕು ಅಂದ್ಲು. ಇನ್ನೇನು ಮಾಡೋದು ಸರಿ ಅಂತ ಹೇಳಿ ನಾನೇ ಮಾಡಿಕೊಂಡೆ, ತೆಗೆದೆ. ಅಪ್ಪಾಜಿಗೆ ಒಂದು ಹಾಟ್ ಬಾಕ್ಸ್ಗೆ ಇಟ್ಟಿದ್ದೀನಿ. ಬಿಸಿ ರೈಸ್ ಇದೆ, ಹಾಗೆ ತರಕಾರಿ ಸಾಂಬಾರು ಕೂಡ ಇದೆ. ಅಮ್ಮ ಹಾಕೋಬಾ, ನನಗೆ ಹಸುವಾಗ್ತೈತೆ, ಬೆಳಗ್ಗೆ ಪಲಾವ್ ತಿಂದಿರೋದು ಅಂತ. ಅಪ್ಪಾಜಿ ಎಲ್ಲ ಹೋಗೈತೆ. ಅಪ್ಪಾಜಿ ಬಂದಮೇಲೆ ಊಟ ಹಾಕ್ಕೊಡ್ಬೇಕು. ಬಾ ಕೃತು, ಊಟ ಮಾಡು. ಕೃತು ಏನೋ ಡ್ರಾಯಿಂಗ್ ಬುಕ್ಕಿಗೆ ಏನೋ ಮಾಡ್ತಾವಳೆ. ಟೈಮ್ ಬಂದು 8:45. ನಾನೇನು ಊಟ ಮಾಡಿಲ್ಲ, ನಂಗೆ ಊಟ ಮಾಡೋಂಗಿಲ್ಲ. ಬೆಳಗ್ಗೆದು ಪಲಾವ್ ಸಖತ್ತಾಗಿತ್ತು ಅಂದ್ಬಿಟ್ಟು ಈಗ 7:15 ತಿಂದೆ. ಇದೇನು ಕಲರ್ ಸೆಲೆಕ್ಷನ್ ಮಾಡು ಅಂದ್ಲು. ಇಲ್ಲಿ ಕಲರ್ ಯಾವ್ದ್ಯಾವುದು ಅಂತ ಹೇಳಿ ಹಿಂಗೆ ಡಾಟ್ ಹಾಕಿದ್ದೆ. ನೀಟಾಗಿ ತಿನ್ಬೇಕು ತಾನೇ. ಇದು ನನ್ನ ಐಶ್ವರ್ಯ ಅಕ್ಕ ಅಂತ ನನ್ನ ಸಬ್ಸ್ಕ್ರೈಬರು. ಅಷ್ಟು ದೊಡ್ಡ ಮಗಳಾಗಿದೆಯಾ ನೀನು? ಸ್ಕೇಲ್ ಹಿಡ್ಕೊತಿದ್ದಷ್ಟು ಮಕ್ಕಕ್ಕೆಲ್ಲ ಮಾಡ್ಕೊಬಾರ್ದು. ಸಬ್ಸ್ಕ್ರೈಬರು ನಮ್ಮ ದೊಡ್ಡಮ್ಮನ ಮನೆಗೆ ಬ್ಯಾಂಗ್ಳೂರ್ಗೆ ಹೋದಾಗ ಮನೆಗೆ ಹುಡುಕೊಬಂದು ಸೀರೆ ಕೊಟ್ಟಿದ್ರಲ್ಲ, ಆವಕ್ಕ ಇದು ಕೊಟ್ಟಿರೋ ಡ್ರಾಯಿಂಗ್ ಬುಕ್ಕು. ಇಲ್ಲಿ ನೋಡಿ ಹೆಂಗೆ ಹಚ್ಚವಳು. ಇದಕ್ಕೆ ಅವಳೇ ಕಲರ್ ಸೆಲೆಕ್ಷನ್ ಮಾಡ್ಕೊಂಡು ಅವಳೇ ಹಚ್ಚಿರೋದು. ಈ ಡ್ರಾಯಿಂಗ್ ಬಂದು ಕಲರ್ ಸೆಲೆಕ್ಷನ್ ಮಾಡಿಕೊಡು ಅಂತ ನಾನು ಕಲರ್ ಟಿಕ್ ಹಾಕೊಟ್ಟಿದ್ದೆ, ಅದಕ್ಕೆ ಈ ಥರ ಹಚ್ಚಿದ್ದಾಳೆ. ಪರವಾಗಿಲ್ಲ ಅಲ್ವಾ, ಇವಳ ಏಜ್ಗೆ ಸುಮಾರಾಗಾರ ತಿದ್ದವಳೆ. ಸರಿ ಕೊಡೋದು, ಕಲರ್ ಟಿಕ್ ಹಾಕ್ಕೊಡ್ತೀನಿ, ತಿದ್ದಿವೆ. ಹಾಂ, ಊಟ ಮಾಡಿ ಪಾಚನ, ನಿದ್ದೆ ಬರ್ತಾವೆ. ಹಾಕ್ಕೊಡ್ತೀನಿ, ಒಂಚೂರು ಊಟ ಮಾಡು ಮೀನು ಸಾರಲ್ಲಿ. ನನಗೆ ನಿದ್ದೆ ಮಗಳೇ. ನಾನು ಪಲಾವ್ ತಿನ್ನಲ್ಲ. ಪಲಾವ ಬೆಳಗ್ಗೆ ಮಾಡಿ ತರಕಾರಿ ಪಲಾವ್ ತಿಂದೆ. ಊಟ ಮಾಡಿಸ್ಕೊಡೋಣ. ಡ್ರಾಯಿಂಗ್ ಮಾಡ್ತಾ ಅಪ್ಪಾಜಿ ಗೊತ್ತು ಕೃತು ಡ್ರಾಯಿಂಗ್ ಹಚ್ತಾ ಇದ್ದಾಳೆ. ಅವಳು ಹಚ್ಚಲಿ. ಹಾಟ್ ಬಾಕ್ಸ್ಗೆ ಇಟ್ಟಿದ್ದಲ್ಲ, ಸುಡ್ತಾ ಇದ್ದಂತೆ. ನಾನಂತೂ ಊಟ ಕಣ್ಣ ಮುಚ್ಚಿಬಿಟ್ರೆ ಸಾಕು ಅನ್ನಿಸ್ಬಿಟ್ಟೈತೆ. ಫುಲ್ಲು ನಿದ್ದೆ. ಯಾರಕ್ಕಂತೀವಿ ಅಲ್ಲ, ಬೈಕ ಓಡಿಸ್ದೆ ನೀನು ಕೂತ್ಕೊಂಡಿದ್ದಕ್ಕೆ ನಿನಗೆ ಟಯರ್ಡ್ ಆಗೈತಾ ಅಂತ ಫೋನಲ್ಲಿ. ಬೈಕ್ ಓಡಿಸ್ಲಿಲ್ಲ ಅಂದ್ರೂ ಟ್ರಾವೆಲ್ ಮಾಡ್ದಂಗೆ ಮಾಡಿ ಬಿಸಿಲಲ್ಲಿ ಓಡಾಡಿ ಏನು ಮಾಡೋದು, ನಮ್ಮ ದೇಹದಲ್ಲಿ ಎನರ್ಜಿ ಇಲ್ವಲ್ಲ, ಹಾಗಾಗಿ ಸುಸ್ತಾಗೇ ಆಗುತ್ತೆ. ಅಯ್ಯೋ, ಇದೇನು ಮೀನು ಬೆಂದೋಗ್ಬಿಟ್ಟು ಕಳ್ಚೋದಂಗೆ ಆಯ್ತದೆ. ಮುಳ್ಳಿಲ್ಲ ಅಂತ ದಪ್ಪು ಮೀನು ತಂದಿದ್ದು. ಒಂದೇ ಮೀನು 2.5 kg ಇದೆ ಗೈಸ್. ನನ್ನ ಸಂತು ಮೀನು ಅಂದರೆ ಇಷ್ಟ. ನನಗೇನು ಅಷ್ಟು ಇಷ್ಟ ಇಲ್ಲ. ಸಾಂಬಾರಲ್ಲಿ ಫ್ರೈ ಮಾಡಿದ್ರೆ ಒಂದು 2-3 ತಿಂತೀನಿ. ಸಾಂಬಾರಾದರೆ ಒಂದೇ ಪೀಸ್. ನಮ್ಮ ಅಮ್ಮ ಅನ್ನ ಉಂಡೋರು ಪರವಾಗಿಲ್ಲ, ಮೀನಾದ್ರು ತಿನ್ನು ಅಂತಿತ್ತು. ನನಗೆ ಯಾಕೋ ಮೀನು ತಿನ್ನೋಕ್ಕೂ ಮನ್ಸು ಬರ್ತಾ ಇಲ್ಲ. ಬೆಳಗ್ಗೆ ತೊಗೊಂಡೋಯ್ತೀಯ ಸಾರ ಅಂತ ನಾನು ಬೆಳಗ್ಗೆಲೂ ತೊಗೊಂಡೋಗೋದಿಲ್ಲ. ನನಗೆ ಬೇಡ, ಮೀನು ಸಾಂಬಾರು ಬೇಡ ಅಂದೆ. ನನಗೆ ಅಷ್ಟು ಮೀನು ಸಾಂಬಾರು ಅಂದರೆ ಇಷ್ಟ ಆಗಲ್ಲ. ಅದಕ್ಕೆ ಏನು ಮಾಡೋದು, ನನ್ನ ಗಂಡಂಗೆ ಮೀನು ಸಾಂಬಾರು ಅಂದರೆ ಇಷ್ಟ. ನನಗೆ ಚಿಕನ್ ಅಂದರೆ ಇಷ್ಟ. ಅಮ್ಮ ಧಾರಾವಾಹಿ ಹಾಕ್ಬಿಟ್ಟು ಊಟ ಮಾಡ್ಬಿಟ್ಟು ಹಾಗೆ ಮನೆಕೊಂಡೋದೆ. ಧಾರಾವಾಹಿ ನೋಡ್ತಾನೆ ಋತುಗೆ ನಂಗೆ ಆಗ್ತಾಯಿಲ್ಲ, ಫುಲ್ ನಿದ್ದೆ ಬರ್ತೈತೆ ಕಣೆ. ಊಟ ಮಾಡು ಹಾಕ್ಕೊಡ್ತೀನಿ ಅಂದರೆ, ಇಲ್ಲ ನೀನು ಊಟ ಮಾಡಿಸಿದ್ರೆ ಅಷ್ಟೇ ನಾನು ಊಟ ಮಾಡೋದು, ನಾನು ಡ್ರಾಯಿಂಗ್ ಮಾಡಬೇಕು, ನೀನು ಊಟ ಮಾಡಿಸು ಅಂದು. ಇನ್ನೇನು ಮಾಡೋದು ಗೈಸ್, ಅವಳು ಹೇಳಿದ ಮತ್ತು ನಾನೇ ಕೇಳಬೇಕು. ಅದೇ ನಡೀತಾ ಇರೋದು ಇವಾಗ. ಅವಳು ಹೇಳ್ದಂಗೆ ನಾವೆಲ್ಲ ಕೇಳಬೇಕು. ಕೊರವ ಮೀನು ತಿನ್ನಲ್ಲ ಅವಳು. ಸಾಂಬಾರಲ್ಲಿ ಅಪರೂಪ ತಿನ್ನೋದು, ಒಂದೊಂದ್ಸಲ ತಿಂತಾಳೆ. ಸ್ವಲ್ಪ ಸಾರು ಹಾಕ್ಕೊಂಡು ಉಪ್ಪು ಪುಡಿ ಹಾಕ್ಕೊಂಡು ಮಿದ್ದಿಸ್ಕೊಂಡಿದ್ದೀನಿ. ಮೀನು ಥರನಾ? ಹಾಂ, ಮೀನು ಅನ್ನನ ಮೀನು ಕೂದಲು ನೋಡಿ ಹೆಂಗಾಗತ್ತೆ. ಕೃತುದು ಹತ್ರದಿಂದ ತೋರಿಸ್ತೀನಿ. ಒಂಥರ ಕರ್ಲಿ ಥರ ಆಗೋಗ್ಬಿಟ್ಟೈತೆ. ಸ್ನಾನ ಮಾಡಿದ ಕೂದಲಿಗೆ ಹೆಣ್ದಿದ್ದಲ್ವ, ಹಸಿ ಕೂದಲಿಗೆ, ಅದಕ್ಕೆ ಹಂಗೆ ಆಗ್ಬಿಟ್ಟೈತೆ. ಹಿಂದಕ್ಕೆ ಇದು ಮಾಡ್ಕೊಂಬಗಳು ಅದನ್ನ ಕಿವಿ ಹತ್ರಕ್ಕೆ ನೋಡಿ ಹೆಂಗೆ ತಿದ್ದುತ್ತಾ ಇದ್ದಾಳೆ. ಕೃತು ಡ್ರಾಯಿಂಗಿಗೆ ಬಣ್ಣ ಹಚ್ತಾ ಇದ್ದಾಳೆ ಅಂತ. ಕೊಮಗಳು ಚೆನ್ನಾಗೈತೆ ಅನ್ನ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ 7:45 ಲೇಟ್ ಆಯಿತು. ನಾನು ಈ ಥರ ಸ್ಯಾರಿ ಹಾಕಿದ್ದೀನಿ, ನಿಮಗೆ ತೋರಿಸ್ತೀನಿ. ಬಿಕಾಸ್ ಇದೊಂದು ವಿಶೇಷ ಸ್ಯಾರಿ, ಅದಕ್ಕೋಸ್ಕರ ತೋರಿಸ್ತೀನಿ. ಈ ಸೀರೆ ಬಂದು ಹೆಣ್ಮಕ್ಳು ಮೆಚರ್ಡ್ ಆದಾಗ
ಒಂದು ಶಾಸ್ತ್ರ ಮಾಡ್ತಾರೆ, ಗುಡ್ಲು ಕೂಡೋ ಶಾಸ್ತ್ರ ಅಂತ ಹೇಳ್ತಾರೆ ನಮ್ಮ ಕಡೆ. ಆಗ ನಾನು 9ನೇ ಕ್ಲಾಸಲ್ಲಿ ಮೆಚೇರ್ಡ್ ಆದಾಗ ನನಗೆ ಸಿಂಪಲಾಗಿ ಮಾಡಿದರು. ಆವಾಗ ಈ ಸೀರೆ ತಂದಿದ್ರು ಗೈಸ್. ಆವಾಗ ಈ ಸೀರೆ ಫುಲ್ಲು ಟ್ರೆಂಡಿಂಗಲ್ಲಿತ್ತು. ಎಷ್ಟು ಟ್ರೆಂಡಿಂಗಲ್ಲಿತ್ತು ಅಂತ ಹೇಳಿದ್ರೆ ಈಗಲೂ ಕೂಡ ಒಂಥರ ಬೆಣ್ಣೆ ಥರ ಕೂತಿದೆ. ಇದ್ರ ಬ್ಲೌಸ್ ನೋಡಿದ್ರೆ ಟೇಸ್ಟ್ ಆಗ್ಲಾ ಇದೆ ಗೈಸ್, ಯಾವ ಮೂಲೆಗೂ ಸಾಲಲ್ಲ. ಹಾಗೆ ಇದೊಂದು ಆಲ್ಟರ್ನೇಟ್ ಬೇರೆ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ಕೃತು ಇಲ್ಲ ಇದ್ದಾಳೆ. ಹಾಯ್ ಹೇಳಿ ಕೃತು. ಹಾಯ್ ಬಾಯಮ್ಮ, ಕೆಲಸ ಕೊಟ್ಬರ್ತೀನಿ. ಇವಾಗ ಎದ್ಲು ಗೈಸ್, ಅದಕ್ಕೆ ಈ ಥರ ಇದ್ದಾಳೆ, ಯಾರೋ ಬೇಜಾರು ಮಾಡ್ಕೋಬೇಡಿ. ನಮ್ಮಮ್ಮ ಎಣ್ಣೆ ಹಾಕ್ತೀನಿ ಅಂದರೆ ಎಣ್ಣೆ ಹಾಕಿಸ್ಕೊಂಡಿಲ್ಲ. ಇವಾಗ ನಮ್ಮಮ್ಮ, ನಾನು ಮೀನು ಸಾರು ತಿನ್ನಲಿಲ್ಲ ಗೈಸ್ ರಾತ್ರಿ. ನನಗೆ ಮೀನು ಸಾಂಬಾರು ಅಂದರೆ ಅಷ್ಟು ಇಷ್ಟ ಆಗೋಲ್ಲ. ಅಂದರೆ ಏನೇನೋ ತಿಂದಿದ್ನಲ್ಲ, ಮಸಾಲೆ ಪುರಿಯ ಎಲ್ಲ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ. ಪೀಸ್ ಆದರೂ ತಿನ್ನುವಂತೂ ತಿಂದಿರಲಿಲ್ಲ. ಈಗ ಬೆಳಗ್ಗೆ ಹಾಕ್ತೀನಿ ಅಲ್ಲಿಗೆ ಅಂತೂ. ಮೀನು ಸಾಂಬಾರು ಬೇಡ ಅಂದೆ, ಚಿಕನ್ ಆಗಿದ್ರೆ ಎತ್ಕೊಂಡು ಹೋಗಿವೆ. ಮಾಡೈತೆ, ಉಪ್ಪಿಟ್ಟು ಮಾಡಿ ಬಾಕ್ಸ್ಗೆ ಹಾಕೈತೆ. ನಾನೇನು ಸಾಂಬಾರು ಏನು ತೊಗೊಂಡು ಬರ್ತಾ ಇಲ್ಲ. ನೈಟ್ ಏನಾದರೂ ಅಲ್ಲೇ ಮಾಡ್ಕೋಬೇಕು. ಇವಾಗ ಏನಾದರೂ ಸಿಗುತ್ತಾ ನೋಡಿ, ಬೇಗ ಬೇಗ ಹೋಗೋಣ ಬನ್ನಿ. ಮತ್ತೆ ಒಳಗಡೆ ಬಂದೆ. ಆಫೀಸ್ ಫೋನ್ ಚಾರ್ಜ್ಗೆ ಹಾಕಿದ್ನ ಇಲ್ಲೇ ಬಿಟ್ಬಿಟ್ಟೋಯ್ತಾ ಇದ್ದೀನಿ ಆಫೀಸ್ ಫೋನು. ಗಾರ್ಮೆಂಟ್ಗೆ ಹೋಗು. ಇವತ್ತು ಲೇಟಾಗಿತ್ತು, 7:45 ನಾನು ಮನೆ ಬಿಟ್ಟಾಗ. ಏನು ಮಾಡೋದು ಅಂತ ನೋಡ್ತಾ ಇದ್ದೆ. ಸದ್ಯಕ್ಕೆ ಪ್ರಭಾಣ ಅವ್ರ ಆಟೋ ಬತ್ತಾಯಿತು. ಹಂಗೋರು ನಾನು ನೋಡಿರಲಿಲ್ಲ, ಅಲ್ಲಿ ಬಸ್ ಸ್ಟಾಪಲ್ಲಿ ಇದ್ದವರು ನೋಡಿ ಕೂಗಿದ್ರು. ಸದ್ಯ ಹೇಗೋ ಆಟೋ ಸಿಕ್ತು ನನಗೆ. ಬಂದೆ 8 ಗಂಟೆ 3 ನಿಮಿಷಕ್ಕೆ ಬಂದು ಆಟೋದಿಂದ ಇಳಿಬೇಕಿತ್ತು ಗೈಸ್. ಬಸ್ಸೇ ಹೋಯ್ತು, ರಾಮನಾಥ್ಪುರ ಕೊಣನೂರು ಬಸ್ ಹೋಗ್ಬಿಡ್ತು. ಇವಾಗ 8 ಗಂಟೆದು ಹೋಗಿದೆ ಅಂದರೆ ಮೋಸ್ಟ್ಲಿ 8:15 ಇರಬೇಕೇನೋ, ನಂಗೆ ಗೊತ್ತಾಗ್ತಾ ಇಲ್ಲ. ಟೈಮ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಇವತ್ತು ನನ್ನ 6th ಸೆನ್ಸ್ ಹೇಳ್ತಾಯಿತ್ತು, ಅದಕ್ಕೆ ಮನೇಲೇ ಸೀರೆ ಹಾಕೋ ಬಂದ್ಬಿಟ್ಟೆ. ನೋಡೋಣ ಈಗ ಬಸ್ ಬರೋ ತನಕ ಸಾಲಿಗ್ರಾಮ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡೋಣ. ಬಸ್ ಸ್ಟಾಪಲ್ಲಿ ನೋಡಿ ಕಾಲೇಜ್ ಹುಡುಗರು KR ನಗರ ಮೈಸೂರು ಬಸ್ಗೆ ಹೆಂಗೆ ಮುತ್ತಾಕೋತವ್ರೆ ಅಂದರೆ ಯಪ್ಪ ದೇವ್ರೆ. ನನ್ನ ಕಾಲೇಜ್ ಡೇಸಲ್ಲಿ ಹಿಂಗೆ ಗೈಸ್, ಮೆಟ್ಲ ಹತ್ರ ಎಲ್ಲ ನಿಂತ್ಕೊಂಡು ಹೋಗೋವು. ಸಖತ್ತು ನಮ್ಮೂರಿಂದನೂ ಜನ ಬರೋರು. ನಮ್ಮ ಕೊಣ್ಣೂರು ಬಸ್ ಬತ್ತು ಗೈಸ್, ಹೆಂಗೋ ಪರವಾಗಿಲ್ಲ. 8:15 ಅನಿಸುತ್ತೆ, ನನಗೆ ಗೊತ್ತೇ ಇರಲಿಲ್ಲ 8:15 ಅಂತ. ಇಲ್ಲೂ ಜನ ಇದ್ದಾರೆ. ಇವಾಗ ಹತ್ತಣ. ಏನು ಗೊತ್ತಾ, 8:15 ಏನೋ ಸ್ಟಾರ್ಟ್ ಆಯಿತು. ಇದು 8:10ಕ್ಕೆ ಬಂದಿರೋ ಕೂಡ ಬಸ್ಸು 8:15 ಸ್ಟಾರ್ಟ್ ಆಯಿತು. ಏನಕ್ಕೆ ನಗ್ತಿದ್ದೀನಿ ಅಂದರೆ, ಪಬ್ಲಿಕ್ ಪ್ಲೇಸಲ್ಲಿ ವೀಡಿಯೋ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಮನೆಯಲ್ಲಿ 4 ಮೂಲೆ ಒಳಗಡೆ ಹೇಗೋ ಮಾಡ್ಕೋಬಹುದು. ಬಟ್ ಪಬ್ಲಿಕ್ ಪ್ಲೇಸಲ್ಲಿ ಈ ಥರ ಬಸ್ ಸ್ಟಾಪಲ್ಲಿ ತುಂಬ ಜನಗಳಿರೋ ಅಂಥ ಏನು ಪಬ್ಲಿಕ್ ಏರಿಯಾಸಲ್ಲಿ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಎಲ್ಲರೂ ನನ್ನೇ ನೋಡ್ತಾ ಇರ್ತಾರೆ, ಹುಡುಗಿ ಮೊಬೈಲ್ ತೊಗೊಂಡು ವೀಡಿಯೋ ಏನಕ್ಕೆ ಮಾಡುತ್ತೆ, ಮತ್ತು ಒಬ್ಬೊಬ್ಬಳೇ ಏನಕ್ಕೆ ಮಾತಾಡ್ತಾಳೆ ಅಂತ ನೋಡ್ತಿರ್ತಾರೆ. ಅದಕ್ಕೆ ನನ್ನ ಬಗ್ಗೆ ನನಗೆ ನೆನೆಸ್ಕೊಂಡು ನಗು ಬಂತು ಅಷ್ಟೇ. ಟೈಮ್ ಆಯಿತು, ನಾವು ಅಂಗನವಾಡಿ ಬಿಟ್ಟು 4:15 ಟೈಮು. ರತ್ನ ಮೇಡಮ್ಮು ಬಂದಿದ್ದರು ಇವತ್ತು ನಮ್ಮೂರು ಅಂಗನವಾಡಿಗೆ. ಅವರು ಹೋಗ್ತಾ ಇದ್ದಾರೆ, ಇನ್ನು ಅವ್ರ ಊರಿಗೆ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಂತೂ ತುಂಬ ಸುಸ್ತಾಗೋಯ್ತು, ಟಯರ್ಡ್ ಆಗೋಯ್ತು. ಬಟ್ ನಾನು ಒಬ್ಬಳೇನೂ ಇರಲಿಲ್ಲ, ರತ್ನ ಮೇಡಮ್ಮು ಇದ್ದರು. ಬಟ್ ಬರೆಯೋದು ಜಾಸ್ತಿ ಇತ್ತು, ರೇಷನ್ ಕೊಡಬೇಕು. ಇಲ್ಲಿ ನಮ್ಮ ಮಕ್ಕಳು ಸುಮ್ಮನೆ ಇರಲ್ಲ, ಮಕ್ಕಳು ಸುಮ್ಮನೆ ಇರಿಸ್ಬೇಕು. ಒಂಥರ ಸ್ಟ್ರೈನ್ ಆದಂಗೆ ಆಗೋಯ್ತು ಒಂಥರ. ಅವರು ಪಾಪ ಅವರೇ ರೇಷನ್ ಎಲ್ಲ ಕೊಟ್ಟಿದ್ದು. ಬಟ್ ಏನೇ ಅಂದ್ರೂ ಸೊ ಇಷ್ಟು ದಿನಕ್ಕೆ ಇವತ್ತು ತುಂಬ ಕೆಲಸ ಅಂತ ಅನ್ನಿಸ್ಬಿಡ್ತು. ಸೊ ಇವಾಗ ಸ್ವಲ್ಪ ಹೊತ್ತು ಮಲ್ಕೋಬೇಕು ಗೈಸ್. ಆಗ್ತಾ ಇಲ್ಲ, ಲೈಟಾಗಿ ತಲೆನೋವು ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಮಲ್ಕೋಬೇಕು ಫ್ರೆಂಡ್ಸ್. 8:30 ಆಗಿತ್ತು, ನಾನು ನಿದ್ದೆ ಬಂದು ಮಲ್ಕೊಂಡಿದ್ದೆ. ಕೆಲವೊಂದು ಗಲಾಟೆಯಿಂದ ಎದ್ದು ಸ್ವಲ್ಪ ಹೊತ್ತು ಫೋನೆಲ್ಲ ನೋಡಿ ಹಂಗೂ ತಲೆನೋವ್ತಿತ್ತು. ಇನ್ನೇನು ಮಾಡೋದು, ಆ ಗಲಾಟೆ ಮುಂದೆ ನಂಗೆ ಮಲ್ಕೊಂಡ್ರು ಮತ್ತೆ ನಿದ್ದೆ ಬರೋಲ್ಲ. ಸ್ವಲ್ಪ ಹೊತ್ತು ಫೋನ್ ನೋಡಿ ಸರಿ ಹೊಟ್ಟೆ ಹಸುವಾಗ್ತಿತ್ತು. ಎಚ್ಚರ ಬೇರೆ ಆಗ್ಬಿಡ್ತಲ್ಲ, ಜೀನಿ ಕಾಯಿಸ್ಕೊತಾ ಇದ್ದೆ, ಜೀನಿ ಕುಡಿಯೋಣ ಅಂತ ಹೇಳಿ. ಇನ್ನೇನು ಮಾಡೋದು, ತಿನ್ನೋಕ್ಕೆ ಏನಿಲ್ಲಲ್ಲ ಅಂತ ಬಂದು ಮಲಗಿದ್ದೆ. ಆಗ್ತಾನೆ ನಿದ್ದೆ ಬಂದು ಒಂದು ಅರ್ಧ ಗಂಟೆ ಆಗಿತ್ತು ಗೈಸ್. ಏನು ಡಿಸ್ಟರ್ಬೆನ್ಸ್ ಅಂತೀರ ಯಪ್ಪ. ಖಾಲಿ ಡಬ್ಬದಲ್ಲಿ ಸಾಸಿವೆ ಹಾಕ್ಬಿಟ್ಟು ಗಲ ಅಂದಂಗೆ ಆಗೋಯ್ತು. ಎದ್ದೆ, ಈಗ ನಾನು ಮಲ್ಕೊಬಿಟ್ಟಿದ್ದೀರ, ಇನ್ನು ಹೇಳ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ನಿದ್ದೆ ಬಂದಿದ್ದು. ಇನ್ನೇನು ಮಾಡೋದು, ಸಾರು ಇಲ್ಲ ಏನೂ ಇಲ್ಲ, ಮಾಡ್ಕೊಂಡು ತಿನ್ನೋಕ್ಕೂ ಏನಾದರೂ ಬೇಕಲ್ವಾ ತರಕಾರಿಗಳು. ಹಾಗಾಗಿ ಇವಾಗ ಜೀನಿ ಕುಡಿತಾ ಇದ್ದೀನಿ. ಜೀನಿ ಕುಡಿದ್ಬಿಟ್ಟು ಏನೋ ಸ್ವಲ್ಪ ಬರಿಬೇಕಿತ್ತು, ಬುಕ್ಸ್ ತಂದಿದೆ. ಈ ಗಲಾಟೆಲಿ ಏನು ಮಾಡೋಣ, ಫೋನ್ ನೋಡ್ತಾ ಕೂತ್ಕೊಂಡೆ. ತಲೆನೋವು, ಫೋನ್ ನೋಡದೆ ಹೋದ್ರೂ ತಲೆನೋಯ್ತದೆ, ನೋಡಿದ್ರೂ ತಲೆನೋಯ್ತದೆ. ಮೊದಲೇ ಕಿರ್ಚ ಆಟ. ಏನು ಮಾಡೋಣ, ಫೋನ್ ನೋಡ್ತಾ ಕೂತಿದ್ದೆ. ಅಯ್ಯೋ ಚಲೋ ಐತಲ್ಲ. ಈಗ ಮನೆ ಸೈಲೆಂಟ್ ಆಯಿತು ಅಪ್ಪ ಸದ್ಯ. ಮತ್ತೆ ಗಲಾಟೆ ಸ್ಟಾರ್ಟ್ ಆಗೋಷ್ಟರಲ್ಲಿ ಜೀನಿ ಕುಡಿದು ಮಲ್ಕೊಳ್ಳೋಣ ಅಂತ ಹೇಳಿ ಬಂದೆ.
ಆಗಿ ಜೀನಿ ಕುಡಿದಾನೆ. ಜೀನಿ ಖಾಲಿನೇ ಆಗಿಲ್ಲ ಗೈಸ್. 1,500 ಕೊಟ್ಬಿಟ್ಟಿದ್ದೀನಿ. ದುಡ್ಡು ವೇಸ್ಟ್ ಆಗಬಾರ್ದು ಅಂತ ಯಾರು ಕುಡಿಬೇಕು. ಹಬ್ಬದ ದಿನ ಮುತ್ತಿನ ಜುಮ್ಕಿ ಹಾಕಿದ್ನ ಚೇಂಜೇ ಮಾಡಲಿಲ್ಲ. ನಾಳೆ ಸ್ಯಾಟರ್ಡೇ ಹಾಫ್ ಡೇ ಡ್ಯೂಟಿ ಮುಗಿಸ್ಕೊಂಡು ಊರಿಗೆ ಹೋಗ್ತೀನಿ. ಅವಾಗ ಚೇಂಜ್ ಮಾಡಬೇಕು. ಮಲ್ಕೊಂಡ್ರೆ ಒತ್ತುತ್ತವೆ ಗೈಸ್. ದೊಡ್ಡ ದೊಡ್ಡ ಓಲೆಗಳು ಹಾಕೊಂಡು ಮಲ್ಕೊಳ್ಳೋಕ್ಕೆ ಆಗಲ್ಲ. ಒಂಥರ ಚುಚ್ಚಿದಂಗೆ ಒಂಥರ ಏನಿದ್ರು ಹಾಕೋಬೇಕು, ತೆಗ್ದಿಡ್ಬೇಕಷ್ಟೇನೆ. ಕಷ್ಟ ಜೀನಿ ಕುಡಿಯೋಕ್ಕೆ. ಬಟ್ ಏನು ಮಾಡೋದು, ಕುಡಿಲೇಬೇಕು. ಇನ್ನೂ ಒಂದು ಅರ್ಧ ಲೋಟ ಐತೆ, 1.5 ಲೋಟ ಜೀನಿ ಕುಡಿತೀನಿ. ನಾನು ಇಷ್ಟೊತ್ತು ಕುಡಿದ್ಬಿಟ್ಟಿದ್ರೆ ಫುಲ್ ಸಣ್ಣನೇ ಆಗೋಗಿವ್. ನಾನು ತಗೊಂಡೆ 1.5 ತಿಂಗಳಾಯಿತು. ಏನು ಮಾಡೋಣ, ಹಾಳಾದ ಟೆನ್ಷನ್ಗೆ ಏನಾದ್ರು ತಿನ್ನಬೇಕು ಅನ್ನಿಸ್ತದೆ. ಮುಂಚೆ ಏನು ತಿನ್ನೋದು ಬೇಡ ಅನ್ನಿಸ್ತಿತ್ತು. ಆಗ ಬರೀ ಟೀ ಕುಡ್ಕೊಂಡಿರೋನಲ್ಲ, ಫುಲ್ ಸಣ್ಣ ಇದೆ. ಈಗ ಮನಸ್ಸಲ್ಲಿ ಸಣ್ಣ ಆಗಬೇಕು, ಡಯಟ್ ಮಾಡಬೇಕು ಅಂತ ಇದ್ರೂ ಅಂದರೆ ಯಾಳ ಟೆನ್ಷನ್ಗೋ ಏನೋ ಅದು ತಿನ್ನೋಣ ಅಂತ ಅನ್ನಿಸ್ತೇ ಇರ್ತದೆ ಗೈಸ್. ಅದಕ್ಕೆ ನಾನು ಮನುಷ್ಯಳಲ್ವ, ಅದಕ್ಕೆ ಅನ್ನಿಸ್ತದೆ ಅನ್ಕೋತೀನಿ. ಒಂದ್ಸಲ ಅಂದ್ಕೊಂಡೆ ಎಗ್ ಬುಜ್ಜಿ ಮಾಡ್ಕೊಳ್ಳೋಣ ಅಂಗಡೀಲಿ ಅಂತ. ಒಂದ್ಸಲ ಅಂದ್ಕೊಂಡೆ ಮ್ಯಾಗಿ ತಂದುಬಿಡೋಣ ಅಂತ. ಅಂದರೆ ಏನೂ ಬೇಡ, ನಂಗೆ ತಲೆನೋಯ್ತಾನೆ, ಮನಿಕೋಬಿಡೋಣ ಅಂತ ರಗ್ಗೋಚ್ಕೊಂಡು ಮನಿಕೋಬಿಟ್ಟಿದೆ. ಅಷ್ಟರಲ್ಲಿ ಸ್ಟಾರ್ಟ್ ಆಯಿತು ನೋಡಿ ಗಲಾಟೆ. ನನಗೆ ಸೈಲೆನ್ಸ್ ತುಂಬ ಇಷ್ಟಪಡ್ತೀನಿ ನಾನು. ಗಜ ಈ ಗಲಾಟೆ ಇವೆಲ್ಲ ನಂಗೆ ಇಷ್ಟನೇ ಆಗೋದಿಲ್ಲ. ಅದರಲ್ಲೂ ಇವಾಗ ಅಂತೂ ನನಗೆ ಒಬ್ಬಳೇ ಇರೋಕ್ಕೆ ಇದ್ದ ಮೇಲೆ ನನಗೆ ಸೈಲೆಂಟಾಗಿರಬೇಕು, ನಾನು ಒಬ್ಬಳೇ ಇರಬೇಕು. ಈ ಜನ ಜಂಗುಲಿ ಜಾತ್ರೆ ಅವೆಲ್ಲ ನನಗೆ ಇಷ್ಟನೇ ಆಗಲ್ಲ ಗೈಸ್. ಇನ್ನೊಂದೇನೋ ಹೇಳೋಕ್ಕೆ ಇಷ್ಟಪಡ್ತೀನಿ, ಟೈಮ್ ಹಿಂಗೆ ಇರಲ್ಲ, ನಮಗೂ ಟೈಮ್ ಬರುತ್ತೆ. ಅಲ್ಲಿ ತನಕ ಒಳ್ಳೆ ಟೈಮ್ ಬರೋ ತನಕ ಕಾಯಬೇಕು. ಒಂದ್ಸತಿ ಹೇಳಿದ್ದೆನಲ್ಲ ಡೈಲಾಗು, ಬಿರಿಯಾನಿ ತಿಂದು ಮನೇಲಿ ಗಂಜಿನೂ ಕುಡಿಬೇಕು ಅಂತ ಹೇಳಿ. ಇವತ್ತು ನಮ್ಮ ಹಣೆ ಬರಹ ನಾವು ಗಂಜಿ ಕುಡಿತಾ ಇದ್ದೀವಿ. ಎಲ್ರಿಗೂ ಹೀಗೆ ಇರಲ್ಲ ಅಲ್ವ ಟೈಮು. ನನಗಿವತ್ತೊಂದು ಏನೋ ಅನ್ನಿಸ್ತು ನನ್ನ ಕಣ್ಣು ಮುಂದ್ಗಡೆ. ಬಿಕಾಸ್ ಬೇರೆಯವ್ರನ್ನ ಬೇರೆ ಥರ ನೋಡಬಾರ್ದು. ಬಿಕಾಸ್ ಅವರಿಗಾದಂಗೆ ನಮಗೂ ಆಗುತ್ತೆ ಒಂದಲ್ಲ ಒಂದಿನ ಅನ್ನೋದಕ್ಕೆ. ಸೊ ಲೈವ್ ಆಗಿ ನಾನು ಇವತ್ತೊಂದು ಎಕ್ಸಾಂಪಲ್ ನೋಡಿದೆ. ಯಾರಿಗೆ ಏನೇ ಆದರೂ ಅಷ್ಟೇ, ಅವ್ರ ಲೈಫಲ್ಲಿ ಆದಾಗ ಮಾತ್ರ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗೋದು ಯಾವುದು ಏನು ಅಂತ ಬೇಡ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅವ್ರ ಲೈಫಲ್ಲಿ ಅವ್ರ ಫ್ಯಾಮಿಲಿಲಿ ಆದಾಗಲೇ ಗೊತ್ತಾಗೋದು. ಬೇರೆಯವ್ರಿಗಾದಾಗ ಅದ್ರ ನೋವೇನೋ ಅಂತೂ ಗೊತ್ತಾಗಲ್ಲ. ಆ್ಯಂಡ್ ಅವ್ರನ್ನ ಅಟ್ಲೀಸ್ಟ್ ಮಾತಾಡ್ಸೋಣ ಅಂತಲೂ ಮಾತಾಡ್ಸಲ್ಲ. ಅದೇ ಅವ್ರ ಫ್ಯಾಮಿಲಿಲಿ ಅವ್ರ ಲೈಫಲ್ಲಿ ಆದಾಗ ಅದು ಮಾತ್ರ ನೋವು ಅಂತ ಟ್ರೀಟ್ ಮಾಡೋ ಜನಗಳು. ಬೇರೆಯವ್ರ ಫ್ಯಾಮಿಲಿಲಿ ಬೇರೆಯವ್ರ ಮಕ್ಳಿಗಾದಾಗ ಅದು ನೋವು ಅಂತ ಅನಿಸೋದೇ ಇಲ್ಲ ಅವರಿಗೆ. ಸೊ ತುಂಬ ಲೈವಾಗಿ ನೋಡಿದೆ ನಾನು ಇವತ್ತು. ಆ್ಯಂಡ್ ನನಗೂ ಬೇಜಾರು ಕೂಡ ಆಯಿತು. ಅದೇನು ಖುಷಿ ಪಡೋ ಅಂಥ ವಿಚಾರ ಅಲ್ಲ. ಬಟ್ ಅದು ಬೇರೆಯವ್ರಿಗಾದಾಗ ಬೇರೆಯವ್ರು ಏನಕ್ಕೆ ಅರ್ಥ ಮಾಡ್ಕೊಳ್ಳಲ್ಲ. ಅವ್ರಿಗಾಗೋ ತನಕನೂ ಅದು ನಮಗೆ ನೋವು ಅಂತ ಅವ್ರಿಗೇನು ಗೊತ್ತಾಗಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಸೊ ಬಿಡಿ, ಎಲ್ಲ ನಮ್ಮ ಕರ್ಮಗಳು ನಾವು ಅನುಭವಿಸ್ಲೇಬೇಕು. ಯಾರೋ ಗಂಗ್ರಲ್ಲಿ ಕೇಳ್ತಾಯಿದ್ರು, ಮುತ್ತಿನೊಳ್ಳೆ ನಿಂಗೊಳ್ಳೆ ಚೆನ್ನಾಗಿ ಕಾಣ್ತಾವೆ ಅಂತ. ನೆನ್ನೆ ಎಳ್ಳು ಬೆಲ್ಲ ಕೊಟ್ಟನಲ್ಲ, ಸುಮಾರು ಜನ ಬಂದಿದೆಯಲ್ಲ ನೋಡು ನೀನು ಮಗು ಕರ್ಕೊಂಡು ಎಳ್ಳು ಬೀರು ಬೇರ್ಸೋಕ್ಕೆ ಅಂತ ಹೇಳಿ, ಇದು ಒಳ್ಳೆಯದು ಅಂತ ಅಂದರು. ಹೌದು, ಬರಬೇಕು ಅಂತಾನೆ ಬಂದು ಬೀರಿಸ್ದೆ. ಯಾರು ಇಲ್ಲದೆ ಹೋಗಲಿ ನಮ್ಮ ಮನೇಲಿ. ನನ್ನ ಮಗಳು ಬಂದಳು, ಅವಳ ಮನೆಗೆ ಅವ್ರ ಅಪ್ಪನ ಕೈ ಮುಗಿದ್ಲು. ಒಂದು ಅರ್ಧ ಗಂಟೆ ಮನೇಲಿದ್ದು. ಸೊ ನಮಗೆ ಗೊತ್ತಿರೋಂಥವ್ರು ಆ್ಯಂಡ್ ಇಲ್ಲಿ ಬೀದಿಲಿರೋಂಥವ್ರಿಗೆ ಕೊಟ್ಟು ಎಲ್ಲ ಸಂತೋಷನ ಮಗಳ ಎಷ್ಟು ಉದ್ದ ಆಗೋಳೆ. ಅವರಪ್ಪ ಡೆತ್ ಆದಾಗ ಚಿಕ್ಕಕ್ಕಿದ್ಲು, ಸಣ್ಣ ಮಗಳು, ಈಗ ಒಂದು ಸ್ವಲ್ಪ ಉದ್ದ ಆಗೋಳೆ ಅಂತ ಅಂದರು. ಸೊ ಜನಗಳಿಗಿರುವಂಥ ಕಾಳಜಿ, ಜನಗಳು ತೋರಿಸೋಷ್ಟು ಪ್ರೀತಿ ಬಿಡಿ, ಬೇಡ ಯಾಕೆ. ಬಟ್ ಅವ್ರುಗಳು ಖುಷಿಪಟ್ಟರು. ಅಲ್ಲಿಂದ ಬಂದಿದ್ಯಾ, ಮುಂಡೂರಿಂದ ಬಂದಿದ್ಯಾ ಮಗಳು ಕರ್ಕೊಂಡು ಗಂಗೂರಿಗೆ ಎಳ್ಳು ಬೆಲ್ಲ ಬಿರ್ಸೋಕ್ಕೆ ಅಂತ ಹೇಳಿ. ಹೌದು, ನನಗೆ ಆಸೆ ಇತ್ತು ಅಂತ ಹೇಳಿದೆ. ಆ್ಯಂಡ್ ಅದರಲ್ಲಿ ಒಂದೆರಡು ಬ್ಯಾಡ್ ಎಕ್ಸ್ಪೀರಿಯೆನ್ಸು ಕೂಡ ಅದು ಬಿಟ್ಟಾಕಿ. 20 ಜನದಲ್ಲಿ ಒಂದಿಬ್ಬರಾರು ಆ ಥರ ನಮಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಲೇಬೇಕು. ಸೊ ಇನ್ನು ಮಿಕ್ದವರೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಖುಷಿಯಾಗಿ ಇಸ್ಕೊಂಡ್ರು. ಅಯ್ಯೋ, ಎಲ್ರ ಕೃತ ನೋಡಿದ್ರೆ ತಪ್ಕೊಳ್ಳೋದು, ಮುತ್ಕೊಡೋದು, ಅದನ್ನೇ ಮಾಡ್ತಾಯಿದ್ರು. ಸಂತೋಷನ ಮಗಳ ಅಂತ ಹೇಳಿ. ಏನು ಮಾಡೋದು, ಇರಬೇಕಾದವ್ರಿಗೆ ಇರಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಜೀನಿ ಕುಡಿತೀನಿ ಗೈಸ್.
ಟೈಮ್ ಬಂದು 9:25 ಬುಕ್ಸು ಬರಿಬೇಕಿತ್ತು, ಅದಕ್ಕೆ ಬಂದಿದ್ದೆ ಮನೇಲಿ ಬರೆಯೋಣ ಅಂತ ಹೇಳಿ. ಸೊ ಅದೆಲ್ಲ ಬರೆದಾಯಿತು. ಬೆಳಗ್ಗೆ ತೊಗೊಂಡು ಹೋಗಬೇಕು ಅಂಗನವಾಡಿಗೆ. ನಾನು ಕೂಡ ನಿದ್ದೆ ಬರ್ತಿದ್ದಾವೆ ಗೈಸ್, ಮಲ್ಕೋಬೇಕು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗೂ ಬುಕ್ಕೆಲ್ಲ ಬರೆದೆ ಅರ್ಧ ಗಂಟೆ ಕೂತ್ಕೊಂಡು. ಆ್ಯಂಡ್ ನಾಳೆ ಸಿಗ್ತೀನಿ. ಇವಾಗ ಗುಡ್ ನೈಟ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬೇಗ ಬೇಗ 10K ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಡೈಲಿ ವ್ಲಾಗ್ ಜೊತೆ ಸಿಗೋಣ. ಓಕೆನಾ? ಬಾಯ್ ಗೈಸ್.